ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶುಭೋದಯ. ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಹೆಂಗೆ ನಡೆದದ ನೋಡ್ಕೊಂಡು ಬರೋಣ ಬರ್ರಿ. ಇವತ್ತು ಯಾರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನಾವೇನೇನು ಮಾಡ್ತಾಯಿದ್ದೀವಿ? ರೆಡಿ ಆಗಿದ್ದೀರಾ ಆಫೀಸ್ಗೆ? ಲೇಟ್ ಆಗ್ತಾಯಿದೆ ದಿನಾಲು. ಹಾಂ, ಅದೇ ಶ್ರೀದೇವಿ ಇವತ್ತು ಬರೋಕದ ಅಂತ ನಾನು ಅದೇ ನಿನ್ನೆ ಅಲ್ಲಿ ಅಜ್ಜಿ ಸಲುವಾಗಿ ಅಜ್ಜಿ ತಿರ್ಕೊಂಡಿದ್ದ ಮಾತಾಡ್ಸಕ್ಕೆ ಹೋಗಿದ್ದಾಳಲ್ಲ, ಮತ್ತು ಮೆಸೇಜ್ ಮಾಡಿದ್ಲು ನಾಳೆ ಬರ್ತೇನೆ ಅಂತ ಹೇಳಿ. ಈ ಕಡೆಯಿಂದ ಬಂದು ಭೇಟಿಯಾಗಿ ಹೋಗ್ತಾ ಅಂತ ನೋಡ್ಬೇಕು. ಈಗ ಏನೇನು ಮಾಡ್ತಾ ಗೊತ್ತಿಲ್ಲ ಅಂದಾಳ. ಮತ್ತು ನೀವು ಕಾಯಿಪಲ್ಯ ಎಲ್ಲ ತಂದಿಟ್ಟಿರಲ್ಲ, ಮೆಕ್ಕೆಜೋಳ ಮತ್ತು ಅದು ನಾ ಹಂಗೆ ನಿಮ್ಮ ಕಾಯಿಪಲ್ಯ ತೊಗೊಂಬರ್ರಿ ಅಂತಂದಿದ್ದೆ. ಕಾಯಿಪಲ್ಯನು ಸಮೂಹ ಕಾಳಪಲ್ಯ ತಿನ್ನತ್ತಾಳ ಬರೀ ಮತ್ತು ಆಕೆ ಕಿರಿಕಿರಿ ಮಾಡ್ಕೋತಾಳ ಮತ್ತು ಕಾಯಿಪಲ್ಯ ಮಾಡುವಾರ ಅಂತ ಹೇಳಿ. ಅದ್ರ ಸಲುವಾಗಿ ಆಮೇಲೆ ಮತ್ತು ನಾವು ಊರಿಗೆ ಆ ಕಡೆ ಈ ಕಡೆ ಹೋದ್ವನ ಅಂತಲೇ ಪಲ್ಯ ಮಾಡ್ಲಿಕ್ಕೆ ಆಗಲಿಲ್ಲ. ಅದ ಇವತ್ತು ಸ್ವಲ್ಪ ಇದಾಗೈತಿ. ನಿನ್ನೇನು ಭಾಳ ಟೈರ್ಡ್ ಆಗಿದ್ರಿ ನೀವು. ಆಯ್ತದ, ಹುಷಾರಾಗಿ ಮಾಡ್ಕೊರ ಮೇಲೆಲ್ಲ. ಹೌದ್ರಿ, ಗೋವಾದೆಲ್ಲ ನಮಗೆ ಅದೇ ಅದೇ ಅದ ಹೌದು, ಮತ್ತು ಮಾಡೋದಲ್ಲ ರೀ ಮತ್ತೆ. ಓಕೆ ಬಾಯ್. ಮಳೆಯಾಗಿ ಎಲ್ಲ ಹೆಂಗೆ ಹಸಿ ಆಗೈತಿ ಇಲ್ಲಿ ನೋಡಿ. ಎಲ್ಲ ಮಳೆ ಅಂತೂ ಚೆನ್ನಾಗಾಯಿತು. ನಿನ್ನೆ ರಾತ್ರಿಯಿಂದ ಮಳೆ ಆಗ್ತಾಯಿದೆ ನೋಡಿ. ಈಗ ಸ್ವಲ್ಪ ಕಮ್ಮಿ ಆಗದ. ಅದಕ್ಕೆ ಇವರ ಸಮೃದ್ಧಿಗೆ ಬೆಳಿಗ್ಗೆ ಹೋಗಿ ಬಿಟ್ಟು ಮತ್ತು ಕಾಯಿಪಲ್ಯ ತೊಗೊಂಬಂದು ಎಲ್ಲ ವಾಚ್ ಅದು ಇದು ತಂದು ಎಲ್ಲ ಇಟ್ಟು ಎಲ್ಲ ಕೆಲಸ ಮಾಡ್ಕೊಂಡು ಪಾಪ ಸ್ನಾನ ಮಾಡಿ ಈಗ ಆಫೀಸ್ಗೆ ಹೊರಡ್ತಾ ಇದ್ದಾರೆ ನೋಡಿ. ಎಷ್ಟೊಂದು ಕೆಲಸ ಮಾಡ್ತಾರೆ, ಒಂದಾದ್ಮೇಲೆ ಒಂದು ಮುಗಿಯೋದೇನೇ ಇಲ್ಲ ಅವ್ರದ್ದು ಕೆಲಸಗಳು. ಏನು ಮಾಡ್ತೀರಾ, ಮನೆಯವ್ರು ಅಂದ್ರೆ ಹಿಂಗಿರ್ತಾರೆ ನೋಡಿ. ನಾವು ನಮ್ಮ ಕೆಲಸ ಭಾಳಪ್ಪ ಅಂತ ಅವ್ರಿಗೆ ಕಿರಿಕಿರಿ ಮಾಡ್ತೇವೆ. ಬರೀ ನಮ್ಗಿಂತಲೂ ಎಷ್ಟೊಂದು ಕೆಲಸ ಮಾಡ್ತಾಯಿರ್ತಾರೆ, ನಮಗೆ ಗೊತ್ತಾಗಲ್ಲ. ಅವ್ರ ಮೇಲೆ ಕೆಲಸ ಮಾಡೋದು ನಾವು ನೋಡೋದೇನೇ ಇಲ್ಲ. ನನಗೆ ಭಾಳ ಕೆಲಸ ಅಂತೀವಿ. ಅದು ಸುಳ್ಳದ. ಯಾಕಂದ್ರೆ ಅವರಷ್ಟು ಕೆಲಸ ನಮಗೆ ಮಾಡ್ಲಿಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೊರಗಡೆ ಚಪ್ಪಲ್ ತೊಯ್ತಾವಂತ ಹೆಂಗೆ ಒಳಗಡೆ ತಂದಿಟ್ಟಾರೆ ನೋಡಿ ಮನೆಯೊಳಗೆ. ಮತ್ತು ಇಲ್ಲೆಲ್ಲ ಮ್ಯಾಟ್ ಹಾಕಿ ಇದ್ರ ಮೇಲೆಲ್ಲ ಚಪ್ಪಲ್ ತೆಗೆದಿದ್ದು ಅಂತ ಹೇಳಿ ಹೋಗಿದ್ದಾರೆ ನೋಡಿ. ನಮ್ಮ ಮನೆ ವಾಚ್ಗಳೆಲ್ಲ ವಾಪಸ್ ಬಂತು ನೋಡಿ. ಮೊದಲಿನ ನಮ್ಮ ಫೋಟೋ ಎಲ್ಲ ಹೆಂಗೆ ಹಚ್ಚಿದ್ದೀವಿ, ಎಲ್ಲರದು ಫೋಟೋ ಇದೆ ಇಲ್ಲಿ. ಟೈಮ್ ನೋಡಿ ಎಷ್ಟಾಗೈತಿ ಈಗ. ದೊಡ್ಡ ವಾಚು ಬಂತ. ಎಷ್ಟು ಸಾರಿ ವಾಚು ಕಡೆ ನೋಡಿದ್ವಿ ಗೊತ್ತಾ ನಾವು. ಬರೀ ಎಲ್ಲರೂ ನೋಡೋರೆ, ಆ ಟೈಮ್ ನೋಡೋರು ಎಷ್ಟಾಗೈತೆ ಆಮೇಲೆ ಅಲ್ಲಿ ವಾಚ್ ಇಲ್ಲಪ್ಪ ಅಂತನವರು. ಆ ಜಾಗ ಒಳಗೆ ಅದರದ್ದು ವಾಚ್ ಬಂದು ಕೂತಿತ್ತು ನೋಡಿ. ಅಲ್ಲಿ ವಸ್ತುಗಳಿಗೆ ಎಷ್ಟು ಪ್ರೀತಿ ಮಾಡ್ತೇವೆ ನಾವು. ಹೇಳಿದ್ದೆಲ್ಲ ನಿಮ್ಗೆ, ದೇವ್ರ ಮನೆ ಒಳಗೆ ಒಂದು ವಾಚ್ ಇಟ್ಕೊಂಡಿದ್ದೀವಿ ಅಂತ. ಅಡುಗೆ ಮನೆಯಿಂದ ಡೈರೆಕ್ಟ್ ನಂಗೆ ಕಾಣಿಸ್ಲಿ ಅಂತ ಇಲ್ಲೂ ವಾಚ್ ರೆಡಿ ಮಾಡಿಟ್ಟಿದ್ದಾರೆ. ಆಮೇಲೆ ಕ್ಯಾಲೆಂಡ್ರ್ ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಅಕ್ಷರ ಕ್ಯಾಲೆಂಡರ್, ದೂರಿಂದ ಗೊತ್ತಾಗಲಿ ಅಂತ ಹೇಳಿ ಎಲ್ಲ ಏನೇನು ಇಂಪಾರ್ಟೆಂಟ ಎಲ್ಲ ಬರೆದಿಟ್ಟಿರ್ತಾರೆ ನೋಡಿ. ಇದ್ರು ಸಮೂಹದ ಲಾಸ್ಟ್ ವ್ಯಾಕ್ಸಿನ್ ಅಂತ ಬರೆದಿಟ್ಟಾರ. 26 ಐತಿ. ಹೀಗೆಲ್ಲ ಮಾರ್ಕ್ ಮಾಡಿ ಈ ಕ್ಯಾಲೆಂಡರ್ ಒಳಗೆ ಎಲ್ಲ ಬರೆದಿಟ್ಟಿರ್ತೀವಿ. ಆಮೇಲೆ ಇದೆಲ್ಲ ಬ್ಯಾಂಕದು ಇದು ಚಸ್ಮಾದವ್ರು ಕೊಟ್ಟಿದ್ದಾರೆ ನೋಡಿ, ಅವ್ರು ಕೊಟ್ಟಿದ್ದಾರೆ ಅನಿಸ್ತಾಯಿದ್ದು. ಹೋದ್ಮೇಲೆ ಹಿಂಗೆ ಎಲ್ಲರ ಕಡೆ ಕ್ಯಾಲೆಂಡರ್ ತೊಗೊಂಬಂದಿರ್ತಾರೆ ನಮ್ಮ ಮನೆಯವ್ರು. ಮತ್ತು ಎಕ್ಸ್ಟ್ರಾ ಇತ್ತಂದ್ರೆ ಮತ್ತು ಬಂದವ್ರಿಗೂ ಕೊಡ್ತಾರೆ. ಎಲ್ಲ ಕಡೆ ಕಾಜಿಪ ಚಿನ್ನದ ಬಂಗಾರದ ಎಷ್ಟು ಶಾರ್ಪ ಎಷ್ಟು ಶಾನೆ ಅಂತ ಅಂತೀನಿ ನಾನು ಅವರಿಗೆ. ಯಾವಾಗಲೂ ಏನು ಮಾಡ್ತೀರಾ, ಅಷ್ಟು ಪ್ರೀತಿನೂ ಮಾಡ್ತೀನಿ ಮತ್ತು ಅವ್ರಿಗೆ ಅಷ್ಟು ಹೇಳ್ತಿರ್ತೀನಿ. ಏನು ಮಾಡೋದು, ಹೆಂಡ್ತೀನಿ ಅದೇನು ಮತ್ತು ಹೇಳಬೇಕಾಗ್ತದಲ್ಲ. ಯಾಕಂದ್ರೆ ಸುಮ್ಮನೆನೂ ಇರೋಕ್ಕಾಗಲ್ಲ. ಒಂದೊಂದು ಸರಿ ಬೈಬೇಕಾಗ್ತದೆ. ಮತ್ತು ಏನು ಮಾಡೋದು, ಬೈತೀನಿ ಒಂದೊಂದು ಸರಿ ಹೇಳ್ತೀನಿ, ಒಂದೊಂದು ಸರಿ ಭಾಳ ಪ್ರೀತಿ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಶೇಂಗಾ ಹುರಿದಿಟ್ಟಿದೆ ನೋಡಿ. ಶೇಂಗಾ ಇನ್ನೂ ಖಾಲಿ ಆಗಕ್ಕೆ ಬಿಡಲ್ಲ ಅವ್ರಿಗೆ ಇಷ್ಟ ಅಂತ ಹೇಳಿ. ಮತ್ತು ನಾನು ರೆಡಿ ಮಾಡಿ ಒಂದು ಹುರಿದ ಫ್ರೈ ಮಾಡಿ ಶೇಂಗಾ ರೆಡಿ ಮಾಡಿ ಹುರಿದಿಟ್ಟಿರ್ತೀನಿ ನೋಡಿ ಈ ಥರ. ಇಲ್ಲಿ ನೋಡಿ ಮತ್ತೇನು ಕೆಲಸ ತೆಗ್ದೆ ಈಗ. ನೀವು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರಬೇಕು ಏನು ಮಾಡ್ತಾಯಿದ್ದೀನಿ. ದೊಡ್ಡ ಬುಟ್ಟಿ ಇದೆಲ್ಲ ನೋಡಿದ್ರೆ ನಾನು ಚೂಡ ಮಾಡ್ತಾಯಿದ್ದೀನಿ. ನಮ್ಮ ತಂಗಿ ಬರ್ತಾಯಿದ್ದಾಳೆ, ಅವಳು ಬೆಂಗಳೂರೊಳಗೆ ಇರ್ತಾಳೆ, ಶ್ರೀದೇವಿ ಅಂತ. ಅವಳು ನಮ್ಮ ಅಜ್ಜಿದ ಅಲ್ಲಿ ಎಲ್ಲ ಕಾಗಿಗೆ ಇಡೋದಿದೆ. ಮತ್ತು ಆಪು ಬಂದಿದ್ದಾಳೆ. ಅಂತಿಮ ಕ್ರಿಯೆ ಬರಲಿಕ್ಕಾಗಲಿಲ್ಲ ಅವಳಿಗೆ. ಮತ್ತೀಗ ಅವಳು ಪೌನಿಕ ಕರ್ಕೊಂಬಂದಿದ್ದಾಳೆ ಅವಳ ಮಗಳಿಗೆ, ಸಣ್ಣಕ್ಕಿಗೆ. ಅವಳಿಗೆ ಭಾಳ ನಾ ಮಾಡಿದ ಚೂಡ ಇಷ್ಟ. ಅದಕ್ಕೆ ನಾನು ಚೂಡ ಮಾಡ್ತಾಯಿದ್ದೀನಿ ಈಗ. ಮತ್ತು ನನ್ನ ಭಾಳ ಕೆಲಸನೂ ಅದಾವ, ಮಾಡ್ಕೋತೀನಿ ಪಟ್. ಸುಜಾತನೂ ಅವಳು ಕೆಲಸ ಮಾಡಿ ಹೋದ್ಲು, ಎಲ್ಲ ಮಾಡಿದ್ಲು ಪಟ್ ಅವಳು. ಮತ್ತು ನಮ್ಮ ಮನೆಯವ್ರು ಏನು ತೊಗೊಂಬಂದಿದ್ದಾರೆ ನೋಡಿ. ಇಲ್ಲಿ ನೋಡಿ, ಸಮೃದ್ಧಿಗೆ ಬಿಡಕ್ಕೆ ಹೋಗ್ಬೇಕಾದ್ರೆ ಎಲ್ಲ ತರಕಾರಿ ಅದು ಇದು. ಆಮೇಲೆ ಇಲ್ಲಿ ನೋಡಿ, ಪೌನಿಕಾಗ ಶ್ರೀದೇವಿಗೆ ಭಾಳ ಇಷ್ಟ ಇದೆ
ಗೊತ್ತಿದೆಯಲ್ಲ ಮೆಕ್ಕೆಜೋಳ ನಿಮ್ಗೆಲ್ಲರಿಗೂ ಮೆಕ್ಕೆಜೋಳ ಅಂತಾರೆ ಇದಕ್ಕೆ ಮತ್ತು ತೆನಿ ಅಂತಾರೆ. ಇದೆಲ್ಲ ಭಾಳ ಅಂದ್ರೆ ಭಾಳ ಇಷ್ಟ ಅವರಿಗೆ. ಈ ಕಡೆ ಈ ಟೈಪ್ ಸಿಗಲ್ಲ, ಅದಕ್ಕೆ ತೆನಿ ತೊಗೊಂಬಂದಿದ್ದಾರೆ. ಆಮೇಲೆ ಹೀರೆಕಾಯಿ ಇಲ್ಲಿ ನೋಡಿ, ಹೀರೆಕಾಯಿ ತೊಗೊಂಬಂದಿದ್ದಾರೆ. ಹೀರೆಕಾಯಿನೂ ಭಾಳ ಶ್ರೀದೇವಿಗೆ ಜಾಸ್ತಿ ನಾನ್ ವೆಜ್ಗಿಂತ ತರಕಾರಿನೂ ಭಾಳ ಇಷ್ಟ. ಆಮೇಲೆ ಬೆಂಡೆಕಾಯಿ, ಫ್ರೆಶ್ ಬೆಂಡೆಕಾಯಿ ಇದಾವೆ ಇಲ್ಲಿ ನೋಡಿ. ಮತ್ತೇನೇನು ತೊಗೊಂಬಂದಿದ್ದಾರಂತ ಎಲ್ಲ ತೆಗೆದಿರ್ತೀನಿ. ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಚೂಡಾದು ಮಾಡ್ತಾಯಿದ್ದೀನಿ, ಸ್ವಲ್ಪ ಕೆಲಸ ಅದಾವ ನಂದು. ಮೋನಿಕಾ ಅದು ಓ ನೋಡಿ ಹೆಂಗೆ ದೊಡ್ಡಮ್ಮ ಅಂತ ಇದ್ದಾಳ. ಗಪ್ಪ ಛತ್ರಿ ತೊಗೊಂಬರ್ತೀವಿ ಇರು. ಸಾವ್ಕಾಶ ಏನಮ್ಮ ನೀನು ದೊಡ್ಡಮ್ಮ ಅನ್ನತ್ತೀಯ. ಎಲ್ಲಿ ಹೋಗ್ತಾ ಇದೀಯ? ಗಟ್ಟಿ ಕಾಲು ಗಟ್ಟಿಡು. ಒರೆಸ್ತಿದೀಯಾ? ಯಾರಿಗೆ? ಶರಣನ ಭೇಟಿಯಾಗ ಹೋಗ್ತಾ ಇದೀಯಾ? ಇಲ್ಲಿ ನೋಡು, ಶರಣನ ಹೆಂಗೆ ಓಡಾಡ್ತಾ ಇದ್ದಾಳ. ಅಯ್ಯೋ ದೇವ್ರೇ, ಎಷ್ಟು ಪ್ರೀತಿ ಮಾಡ್ತಾಳವ ಇವಳು. ಶರಣನ ಸಲುವಾಗಿ ಬಂದಾಳ. ಅಕ್ಕನೂ ಬಂದ್ರ? ದಯವಿಟ್ಟು ಮಾಡಬೇಡ, ಭಾಳ ಗಲೀಜಾಗೇನು ನಾನು. ಹಂಗೆಲ್ಲ ಅನ್ಬಾರ್ದು. ಎಷ್ಟೊಂದು ಸ್ಮಾರ್ಟ್ ಐತಿ ಮತ್ತು ಗಲೀಜಾಕ ಹಿಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ. ನೀವು ಬರ್ತೀರಾ ಇವ್ರವ್ರ ಮಳಿ ಒಳಗೆ? ಇವಳು ಮೋನಿಕಾ ಎಲ್ಲಿದ? ಇಲ್ಲಿ ನೋಡಿ, ಅಮ್ಮ ಬಂದು ನೋಡಿ. ಶರಣ ಸಮೃದ್ಧಿದ ಅಮ್ಮ, ಎಷ್ಟು ಪ್ರೀತಿ ಇದು. ಮೋನಿಕಾ ಏನಮ್ಮ ನೀವು ಯಾವಾಗಿಂದ ಬರ್ತಾ ಇದ್ದೀರಿ ನಮ್ಮ ಮನೆಗೆ? ಸಾಕು ಮಾಡೋದಿಲ್ಲ, ಈಗ ಹೋಗೋ ಮಟನ ಮಾಡ್ಕೊಳಕ್ಕೆ. ನೀನೇ ಅದ ಮಾಡು, ನಂದು ಡಿಲೀಟ್ ಮಾಡು. ಇವಳು ಎಷ್ಟು ಓಡಾಡ್ತಾ ಇದ್ದಾಳವ. ಇವಳು ಯಾಕೆ ಇಷ್ಟು ಓಡಾಡ್ತಾಳು? ಏನದು? ಹಾಂ ಕರೆಕ್ಟ್. ನನಗೆ ಗೊತ್ತಿತ್ತು ನೀವು ಬಂದ್ಮೇಲೆ ತೊಗೋತೀಯ. ಬ್ರೇಕ್ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅವಳಿಗೆ. ಪೌನಿಕಾ ಮತ್ತು ಧೃತಿ ಇಲ್ಲಿದ್ದಾಳ? ಅಕ್ಕ ಇಲ್ಲಿದ್ದಾಳ? ಧೃತಿ ಅಕ್ಕ ಇಲ್ಲಿದ್ದಾಳ? ಧೃತಿ ಅಕ್ಕಗೆ ಬಿಟ್ಟು ಬಂದ್ರ? ಪಾಪ ಕರ್ಕೊಂಬರ್ಬೇಕೇನಿಲ್ಲ ಧೃತಿ ಅಕ್ಕಗ. ನಾವು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀವಿ. ಅಪ್ಪಾಜಿಗೆ ಆರಾಮಿರ್ಲಿಲ್ಲಮ್ಮ? ಈಗ ಆರಾಮಾಗ್ಯಾರ? ಇದೇನು ಕಿವಿದು ಬೇರೆ ಆಗೈತಲ್ಲ ನಿಂದ. ನೋಡೋಣ. ಸುಚಿತಾ ಚೆನ್ನಾಗಿದೆಯಲ್ಲ ಇದು. ಚುಚ್ಚಲು ಏನೋ ಬೇರೆನಾಗಿದೆ. ಹಾಂ ಅಲ್ಲ, ಎಷ್ಟು ದೊಡ್ಡಾಗಿ ಹೇಳಿ ಇವಳು ಯಾಕೆ ಹಿಂಗೆ ಮಾಡತ್ತ? ಮೌಸಿ ಕಲಿಸಿದಾಗ ಮೌಸಿನೇ ಮೌಸಿನಿಗೆ ಮಾಡಿದ್ರೆ ಹೆಂಗೆ ಹೇಳಿ ನೋಡೋಣ. ಚಾಲು ಆಯ್ತು ನೋಡಿ ನಮ್ಮ ಮನೆ ಒಳಗೆ. ಈಗ ಮನೆ ತುಂಬಿತ್ತು ನಮ್ದು. ಈಗ ಆಟ ನೋಡಿ. ಮಾಮಾರು ಬರಲಿಲ್ಲ ಮೊದಲು. ಹೊರಗಡೆ ಲೈಟ್ ಹಚ್ಚಿ ಬಂದ ಆ ಕಡೆ ಹೋಗಿ. ಚಲೋ ಆಗೈತಿ. ಇಲ್ಲಿ ನೋಡಿ ಮೆಕ್ಕೆಜೋಳ ಅದು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಇಲ್ಲೆಲ್ಲ ಸಿಪ್ಪೆ ಎಲ್ಲ ತೆಗೆದು ಸಿಪ್ಪೆ ಹಾಕಿ ಎಲ್ಲ ಇಟ್ಟಿದ್ದೀನಿ. ಮೆತ್ತೆ ಸೊಪ್ಪೆಲ್ಲ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಚಾಲು ಆಯ್ತು ನೋಡಿ ಅಡುಗೆ ಕೆಲಸ. ಈಗ ಮೊದಲು ಅಯ್ಯೇ ಇವ್ರು ಯಾರು ಹೊಸವಾಗಿ ನೀ ತಗೊಂಬಂದೀಯ? ಅಯ್ಯೋ ಎಷ್ಟು ಸ್ಮಾರ್ಟ್ ಇದೆ. ಕೊಡಿ ಇಲ್ಲಿ ನೋಡೋಣ. ನಿಮ್ಮ ಪುಟ್ಟ್ಯಾನ ಅಮ್ಮ ಬಟ್ಟೆ ಇಲ್ಲಿ ನೋಡ್ರಿ. ಯಾರು ನಮ್ಮ ಮನೆಗೆ ಬಂದಿದ್ದಾರಾ ರೀ? ಇಲ್ಲಿ ನೋಡಿ ಪುಟ್ಟ್ಯಾನು ಬಂದ. ಇವಳು ನೋಡಿ ಎಷ್ಟು ಕುಣಿತಾ ಇದ್ದಾಳೆ. ಇಲ್ಲಿ ನೋಡಿ ಸೇಮ್ ಚೈತ್ರ ಥರನೇ ಮಾಡ್ತಾ ಇದ್ದಾಳಪ್ಪ ಇವಳು. ಎಷ್ಟು ಖುಷಿಯಾಗಿ ಹೇಳ್ರಿ. ಶಾಂಬು ಪುಟ್ಟ್ಯಾಗ ತಂದಾಳ. ರೀ ಮಳೆ ತಗೊಂಬಂದ್ರ ರೀ? ಈ ಧೃತಿ ಇವಳು ಪೌನಿಕಾ ಬಿಡ್ತಾನೆ ಇಲ್ಲ ಅವಾಗಿಂದ ನಂಗೆ. ದೊಡ್ಡಮ್ಮ ನೋಡಿ ಇಲ್ಲಿ ಅಂತ ಹೇಳಿ. ಹೆಂಗ್ರಿಪ್ಪ ನಿಮಗೆ ಮರ್ತು ಹೆಂಗಾಗ್ತದೆ? ನೀವೆಲ್ಲ ಮೊದಲೇ ತಗೊಂಡ್ಕೊತಿರ್ತೀರಾ. ತಗೊಳ್ರಿ. ಎಷ್ಟು ಸುಳ್ಳು ಹೇಳ್ತೀರಾ ನೋಡಿ. ನನ್ನ ಅಭಿಮಾನಿ ದೇವರೇ, ನೀವು ನಿಜ ನಂಬ್ತೀರೇನು ಇವ್ರ ಮಾತು? ರೊಟ್ಟಿ ಮಾಡಿದೆ. ಶ್ರೀದೇವಿಗೆ ಚಪಾತಿ ಜಾಸ್ತಿ ತಿನ್ನೋದಿಲ್ಲಕ್ಕಿ, ಅದಕ್ಕೆ ಅವಳ ಸಲುವಾಗಿ ರೊಟ್ಟಿ ಇಲ್ಲೊಂದು ರೊಟ್ಟಿ ಮಾಡಿಟ್ಟಿದ್ದೀನಿ. ಮತ್ತು ಕೆಂಪಲ್ಲೆ ಅವಳು ಜಾಸ್ತಿ ನಾನ್ ವೆಜ್ ಅದು ಇದು ಇಷ್ಟ ಆಗೋದಿಲ್ಲ ಅವಳಿಗೆ. ಅದಕ್ಕೆ ಕೆಂಪಲ್ಲೆ ಇಷ್ಟ. ಪಲ್ಯ ಶಾಕಾಹಾರಿ ಅವಳು, ನಾನ್ ವೆಜ್ ಭಾಳ ಕಮ್ಮಿ ಅವಳ್ದು. ಕೆಂಪಲ್ಲೆ ನೋಡಿ
ತಾಜಾ ಬೆಳಿಗ್ಗೆ ತೊಗೊಂಬಂದಿದ್ರು. ಆಮೇಲೆ ಇಲ್ಲಿ ಚೆನ್ನಾಗಿ ಬೇಳೆ ಸಾರು ಮಾಡಿದ್ದೀನಿ, ಮತ್ತು ಅನ್ನ ಇದೆ. ಆಮೇಲೆ ಅನ್ನಕ್ಕೆ ಮತ್ತಿಟ್ಟಿದ್ದೀನಿ. ಪೌನಿಕಾಗ ಸ್ವಲ್ಪ ಎಲ್ಲ ಚಿಕನ್ ಸುಕ್ಕ ಅದು ಮಾಡಿದ್ದಿತ್ತು. ಪೌನಿಕಾ ಸುಕ್ಕ ಸಾರು ಚಪಾತಿ ಎಲ್ಲ ತಿನ್ಲು. ಚಿನ್ನು ಹಾಗೇ ತಿನ್ನಿಲ್ಲ, ಇನ್ನೂ ಶೇಂಗಾ ತಿನ್ನೋದು ಮೆಕ್ಕೆಜೋಳ ತಿನ್ನೋದು ಊಟ ಅದು ಮಾಡೋರು ಬೇರೇನಿಲ್ಲ. ಇಲ್ಲಿ ನೋಡಿ ಚಪಾತಿ ಎಷ್ಟೊಂದು ಅದಾವ, ಎಲ್ಲ ಊಟ ಮಾಡೋದಿದೆ. ನೋಡಿ ಕೆಲಸ ಅಭ್ಯಾಸ ಚಲೋ ಆಗೈತೆ ನೋಡ್ರಿ. ಇವಳೇನು ಮಾಡತ್ತಳವ ಇದೆಲ್ಲ 1 2 3. ಇಲ್ಲಿ ನೋಡ್ರಿ ಹೆಂಗೆ ಮಾಡತ್ತಾಳೆ ಇವಳು ನಮ್ಮ ವಿಡಿಯೋಸ್ ನೋಡ್ಕೋತ. ಇಲ್ಲಿ ನೋಡಿ ನಾನು ಟಿ ಒಳಗೆ ಹೆಂಗೆ ಕಾಣಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಮೇಡಮ್ ಊಟ ಮಾಡತ್ತಾರ. ನಮ್ಮ ತಂಗಿ ಅಂದ್ರೆ ನಮ್ಮ ಇವಳೆ ನೋಡಿ, ನಮ್ಮ ಲಾಡ್ಕ ಹೆಂಗೆ ಮಾಡತ್ತಾಳ ನೋಡಿ. ಎಲ್ಲಿ ನನಗೆ ಹೇಳತ್ತಾಳೆ ನೋಡಿ, ನಾ ಸರಿಯಾಗಿ ರೆಡಿ ಆಗಿಲ್ಲ, ನನ್ನ ವಿಡಿಯೋ ಮಾಡಬೇಡ ನಾಳೆ ಮಾಡೆ ಹೇಳಿ. ನೀವು ಇವಳಿಗೆ ಭಾಳಷ್ಟು ಕಮೆಂಟ್ ಮಾಡಿರಿ. ಸ್ಮಾರ್ಟ್ ಅವಳು ರೆಡಿ ಆಗಲಿಲ್ಲ ಅಂದ್ರೂ ಆಕೆ ಸ್ಮಾರ್ಟ್ ಆದಾಳ, ನ್ಯಾಚುರಲ್ ಬ್ಯೂಟಿ ಐತೆ ಆಕೆಗೆ. ಅಪ್ಪು ಅಲ್ಲಿ ನೋಡಿ ಹೆಂಗೆ ನೀವು ಉಚ್ಕೊಂಡು ಕೂತಾಳೆ. ಎಲ್ಲಿ ನೋಡಿ ಅಪ್ಪು ಏನು ಮಾಡತ್ತೀಯ? ಅವು ಸ್ನಾನಕ್ಕೆ ಹೋಗ್ಕೊಂಡಿಲ್ಲ ಏನೋ ಈಗ. ಇಲ್ಲಿ ನೋಡಿ ಇವಳ ಪೌನಿಕಾ ಗೊಂಬೆ ಅಂದ್ರೆ ಭಾಳ ಇಷ್ಟ. ಇದು ನೋಡಿ ಗೊಂಬೆಗೆ ಹೆಂಗೆ ತೊಗೊಂಬಂದಿದ್ದಾಳೆ, ಗೊಂಬೆಗೆ ಹೆಂಗೆ ಮಲಿಸಿದಾಳಪ್ಪ. ಎಷ್ಟು ಇಷ್ಟ ಮಕ್ಕಳಿಗೆ ಗೊಂಬೆ ಅಂದ್ರೆ, ಎಷ್ಟು ಒಂದೊಂದು ಮಕ್ಕಳಿಗೆ ಒಂದೊಂದು ಥರ. ಇದು ನೋಡಿ ಇದು ಹೆಂಗೆ ಗೊಂಬೆ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಬಟ್ಟೆ ಹೆಂಗೆ ಟಿ ಶರ್ಟ್ ಹಾಕಿದಾರೆ ನೋಡಿ. ಟಿ ಶರ್ಟ್ ಎಷ್ಟು ಮಸ್ತ್ ಐತೆ ಇದ್ರದ್ದು, ಚಂದ ಹಾಕಿದಾರೆ ಪೂರ್ತಿ ಎಲ್ಲ ಅದ. ಮಲ್ಕೋಪ. ನನಗೆ ಮಿಸ್ಟರ್ ಬೀನ್ ಗೊಂಬೆ ನೋಡ್ದಂಗೆ ಆಗ್ತಾಯಿದೆ, ಸೇಮ್ ಇದು ನೋಡಂತಲೇ. ಮಿಸ್ಟರ್ ಬೀನ್ ಶರಣ ಸಮೃದ್ಧಿ ಭಾಳ ಚಿಕ್ಕವ್ರಿದಾಗ ನೋಡ್ತಿದ್ರ. ಮಿಸ್ಟರ್ ಬೀನ್ ಗೊಂಬೆ ಹಿಂಗೆ ಇತ್ತು ಸೇಮ್. ಅವನು ಎಲ್ಲೂ ಹೋದ್ರೂ ತೊಗೊಂಡು ಹೋಗ್ತಿದ್ದ. ಪೌನಿಕಾ ನೀನು ಇದ್ದೀವ ನಿಲ್ಮ? ಯಾಕೆ ಮಲ್ಕೋಬೇಕಲ್ಲ ಈಗ, ಮತ್ತು ಬೆಳಿಗ್ಗೆ ಬೇಗ ಹೇಳೋಣ. ಮತ್ತೆ ನೀನು ಸ್ನಾನ ಮಾಡಿಸ್ಲಿ ಸ್ವಚ್ಛಂಗ ನಡಿ, ಸ್ನಾನಕ್ಕೆ ಕೂಡ ನಡಿಯೋ. ಇಲ್ಲಿ ನೋಡಿ ಯಾವ ರೀತಿ ಎಲ್ಲ ಇಟ್ಟಾಳ್ರಿ ಎಷ್ಟು ಚಂದ. ಎನಿಮಲ್ಸ್ ಎಲ್ಲ ಬಾಕ್ಸ್ಗಳು ಕೂತಿದ್ದು, ಹುಡುಗರು ಬರೋಂತಲೇ ಎಲ್ಲ ಹೊರಗಡೆ ಬರ್ತಾವೆ ನೋಡಿ ನಮ್ಮ ಮನೆಯೊಳಗೆ. ಇಲ್ಲಿ ನೋಡಿ ಎಲ್ಲ ಎಷ್ಟು ಚಂದ ಆಟ ಆಡ್ತಾವೆ ಹುಡುಗರು. ನಾವು ದೊಡ್ಡವ್ರು ಹಿಂಗೆ ಮಾಡೋಕ್ಕಾಗ್ತದ ರೀ? ಎಲ್ಲ ಸೋಲ್ಜರ್ಸ್ ಅದು ಎಲ್ಲ ಬಂದಾರ ನೋಡ್ರಿ. ನಾ ಅಂತ ಹುಡುಗರು ಆಗೇ ಬಿಟ್ಟೇನು ಬಿಡಿ, ನೀವು ಮಾಡ್ಕೊಂಡಾಗಿಂದ. ಈಗ ನೀವು ಮಲ್ಕೊಳ್ಳೋರದೇರಿ, ನಂದವೇನ ತರೋದೇರಿ. ಈಗ ಹಿಂಗೆ ಸೇಮ್ ಹಿಂಗೈತಿ, ಅದು ಕಟ್ಟಾಗೈತಿ. ಹಾಂ ನೋಡು, ಅಲ್ಲಿ ಕಟ್ಟಾಗದ. ಅದಕ್ಕೆ ಮತ್ತು ನಾನು ನಿನ್ಗೇನು ಮಾಡಿದೆ, ನೀ ಬಂದಮೇಲೆ ನಿಂಗೆ ಬೇಕಂತ ಹೇಳಿ ಇದಕ್ಕೆ ಇದು ಈ ಸ್ಟ್ಯಾಂಡ್ ಹಾಕಿದ್ದು, ಅದ್ರ ಸಲುವಾಗಿ ಹಾಕಿದ್ದಿದ್ದು. ಈಗ ಒಂದಂತ ನಿದ್ದೆ ಬಂದಿಲ್ಲೋ ಏನೇನು ನಿನಗೆ? ಅವಾಗ ನೀ ಮಲ್ಕೋತಿದ್ದೆ, ಇವತ್ತು ಯಾಕೆ ಮಲ್ಕೋವಲ್ಲಿ? ಪೌನಿಕಾ ಕರ್ಕೊಂಡು ಮಲ್ಕೋತೀನಿ. ಮುಖ ಹೆಂಗೆ ಮಾಡತ್ತಾಳೆ. ಹಾಂ ಆಯ್ತಮ್ಮ ಮಲ್ಕೊ ನೀನು. ಒದ್ದಾಕಿ ಕೆಳಗೆ ಬಿಡಿಸ್ಬಿಡು. ನಾನು ಮಲ್ಕೋತೀರಾ? ಕ್ಯಾಪ್ ಅದು ಹಾಕೋಬೇಕು, ತಂಪು ಆಗಿಬಿಟ್ಟದ, ಮಳೆ ಸ್ಟಾರ್ಟ್ ಆಗೈತೆ. ಅಪ್ಪು ಅವ್ರ ಮೇಲೆ ಮಲ್ಕೋತಾರಂತ. ಸಮೂರಲ್ಲಿ ಮಲ್ಕೋತಾಗಿನ ಕೆಳಗೆ ಅಭ್ಯಾಸ ಮಾಡೋದೈತಿ, ಅಭ್ಯಾಸ ಮಾಡ್ಕೊತ ಮಲ್ಕೋತಾಳೆ. ಮತ್ತು ಸಮೂನ್ ಜಾಗ ಒಳಗೆ ಈ ಸೈಡ್ ಮೌಸಿ ಇದು ಮಲ್ಕೋತಾಳೆ. ನೀ ಕ್ಯಾಟು ಕರ್ಕೊಳಕ್ಕಿ ತೊಗೊಂಡು ಮಲ್ಕೊ. ಇಲ್ಲೇ ಮಲ್ಕೋರಿ ನೀವು, ಇಲ್ಲಿ ಮಲ್ಕೊ. ನೀ ಆ ಸೈಡ ಅಮ್ಮ. ಇಲ್ಲಿ ನೋಡಿ ಯಾರು ನಿಮಗೆ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದಾರೆ, ಯಾರು ಬಂದಿದ್ದಾರೆ? ಹಾಂ ವಿಡಿಯೋ ಇವತ್ತು ನೀವು ಮುಗಿಸ್ತೀರಾ? ಹಾಂ ಮುಗಿಸು. ಏನನ್ನೋದು ವಿಡಿಯೋನು ಹೇಳು. ಇವತ್ತಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಏನೇನು ಮಾಡಿದ್ವಲ್ಲ, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ. ವಿಡಿಯೋ ಮಾಡಿದ ಸಲುವಾಗಿ ನಮ್ಮ ಕಡೆಯಿಂದ ಭಾಳ ಧನ್ಯವಾದ. ಮತ್ತೆ ಸಿಗ್ತೀವಿ ನಾಳೆ ನಿಮಗೆ ಹೊಸ ಲಾಗ್ ತಗೊಂಡು. ಮತ್ತೆ ಸಿಗ್ತೀವಿ. ಆಮೇಲೆ ಖುಷಿಯಾಗಿರಿ, ಪ್ರೀತಿಯಿಂದಿರಿ, ನಗ್ನಗ್ತಾ ಇರಿ. ಯಾರ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಜಗಳ ಮಾಡಬೇಡಿ. ಹಾಂ
ಓಕೆ ಬಾಯ್.